ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಹ್ರೀಂ ಪ್ರತ್ಯಂಗಿರಾಯೇ ನಮಃ. ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತುಚಾರನ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರಿಯ ಬಂಧು ಮಿತ್ರರಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತುಚಾರನ ಸಬ್ಸ್ಕ್ರೈಬ್ ಮಾಡಿ, ಉತ್ತಮವಾದಂಥ ವಿಚಾರಧಾರೆಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ, ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಣೆಯನ್ನು ಮಾಡಬೇಕು, ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಹೇಗೆ ನಡೆಸ್ಕೋಬೇಕು, ಯಾವ ದಿಕ್ಕಿಗೆ ಕಳಶವನ್ನು ಇಡಬೇಕು, ಯಾವ್ಯಾವ ರೀತಿಯ ಧಾನ್ಯಗಳನ್ನು ಬಳಸಬೇಕು, ವರಮಹಾಲಕ್ಷ್ಮಿ ಹಬ್ಬನ ಯಾರು ಮಾಡಬೇಕು ಯಾರು ಮಾಡಬಾರ್ದು, ವರಮಹಾಲಕ್ಷ್ಮಿಯ ಹಬ್ಬದಲ್ಲಿ ದೇವರಿಗೆ ಒಡವೆಗಳನ್ನು ಹಾಕಬೇಕಾ ಬೇಡವಾ, ದೇವರ ಮುಖವಾಡವನ್ನು ಯಾವುದನ್ನು ಬಳಸಬೇಕು, ಕಳಶದ ಚೆಂಬನ್ನು ಯಾವುದನ್ನು ಬಳಸಬೇಕು, ಕಳಶದ ಒಳಗಡೆ ಯಾವ ರೀತಿಯ ವಸ್ತುಗಳನ್ನು ಹಾಕಿ ಆರಾಧನೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು, ಯಾವ ವಿಧಾನದ ಮೂಲಕ ಹಬ್ಬದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಬೇಕು ಅಂತ ಇವತ್ತು ನಾನು ನಿಮಗೆ ವಿಶೇಷವಾಗಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬ ಹೆಸರು ಹೇಳುತ್ತೆ. ವರಮಹಾಲಕ್ಷ್ಮಿ ಅಂದರೆ ಕೋರಿದ ಇಷ್ಟಾರ್ಥಗಳನ್ನೆಲ್ಲ, ಅಂದರೆ ನೀವು ಯಾವುದಾದ್ರೂ ಒಂದು ವರವನ್ನು ಬೇಡಿಕೊಂಡ್ರೆ ಆ ವರವನ್ನು ಕೊಡ್ತಕ್ಕಂತಹ ದೇವಿ ಯಾರು ಅಂದರೆ ಅದು ವರಮಹಾಲಕ್ಷ್ಮಿ. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದಂದು ಯಾವುದಾದ್ರೂ ಒಂದು ವಿಶೇಷವಾದಂತಹ ಧನಾತ್ಮಕವಾದಂತಹ ಕೋರಿಕೆಗಳನ್ನು ಲಕ್ಷ್ಮಿಯಲ್ಲಿ ನಾವು ಕೇಳ್ಕೋಬೇಕು. ಅಂಥ ವಿಶೇಷವಾದಂಥ ಕೋರಿಕೆಯನ್ನು ಲಕ್ಷ್ಮಿಯ ಮುಂದೆ ಇಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಬೇಡಿಕೊಂಡಿದ್ದೇ ಆದರೆ ಅಂತಹ ವರಗಳನ್ನು ಕೊಟ್ಟು ನಮ್ಮನ್ನು ಸಮೃದ್ಧಿಯನ್ನುಗೊಳಿಸ್ತಾಳೆ ಅನ್ನೋ ಒಂದು ನಂಬಿಕೆಯ ಆಧಾರದ ಮೇಲೆ ವರಮಹಾಲಕ್ಷ್ಮಿಯನ್ನು ಆಚರಣೆಯನ್ನು ಮಾಡ್ತಾರೆ. ಹಿಂದೂ ಧರ್ಮಗ್ರಂಥಗಳಲ್ಲಿ, ಆಗಮಶಾಸ್ತ್ರಗಳಲ್ಲಿ ಸಂಪೂರ್ಣವಾಗಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು, ಯಾವ ದಿನದಂದು ಮಾಡಬೇಕು ಅಂತ ಬರೆದಿಟ್ಟಿದ್ದಾರೆ. ಆ ವರಮಹಾಲಕ್ಷ್ಮಿ ಹಬ್ಬದ ವ್ರತಕಥೆಯಲ್ಲೇ ಬರುತ್ತೆ. ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ದಿನದಂದು ಬರ್ತಕ್ಕಂತಹ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡಿ ಅಂತ ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ. ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು. ಯಾಕೆ ಈ ದಿನದಂದೇ ಮಾಡಬೇಕು? ಶ್ರಾವಣ ಮಾಸ ಬಿಟ್ಟು ಆಷಾಢದಲ್ಲಿ ಮಾಡ್ಬೋದಾಗಿತ್ತಲ್ವ, ಕಾರ್ತೀಕದಲ್ಲಿ ಮಾಡ್ಬೋದಾಗಿತ್ತಲ್ವ ಅಂತ ನಿಮಗನ್ನಿಸ್ಬೋದು. ಇದರಲ್ಲಿ ಒಂದು ವೈಜ್ಞಾನಿಕವಾದಂಥ ಹಿನ್ನೆಲೆ ಇದೆ. ಏನದು ವೈಜ್ಞಾನಿಕವಾದಂಥ ಹಿನ್ನೆಲೆ ಅಂತಂದರೆ, ನೀವು ಕೇಳಿರ್ತೀರ, ಕಾರ್ತೀಕ ಮಾಸದಲ್ಲಿ ಶಿವನ ದೇವಾಲಯದಲ್ಲಿ ದೀಪವನ್ನು ಹಚ್ಚಿದರೆ ಆಗ ನಮ್ಮ ಬದುಕಿನಲ್ಲೂ ಸಹ ಬೆಳಕು ಹೆಚ್ಚಾಗುತ್ತೆ ಅಂತ. ಯಾಕೆ ಕಾರ್ತೀಕ ಮಾಸದಲ್ಲಿ ಸಂಜೆಯ ಸಮಯದಲ್ಲಿ ಶಿವನ ದೇವಾಲಯ ದೀಪಗಳಲ್ಲಿ ಹಚ್ತಾರೆ ಅಂತಂದರೆ, ಆಗ ಪ್ರಕೃತಿಯಲ್ಲಿ ಕತ್ತಲಿನ ಪ್ರಮಾಣ, ಗಾಢವಾದ ಕತ್ತಲೆಯ ಪ್ರಮಾಣ ಹೆಚ್ಚಾಗಿರ್ತದೆ. ಅಂಥ ಸಂದರ್ಭದಲ್ಲಿ ದೇವಾಲಯಕ್ಕೆ ಹೋಗಿ ಅಲ್ಲಿ ದೀಪಗಳನ್ನು ಹಚ್ಚಿದರೆ ಆ ದೀಪದ ಬೆಳಕಿನಿಂದ ದೇವಾಲಯವೂ ಪ್ರಜ್ವಲಿಸ್ತದೆ, ಪ್ರಕೃತಿಯಲ್ಲಿ ಶೀತದ ಅಂಶ ಹೆಚ್ಚಾಗಿರ್ತದೆ. ಅಂಥ ಸಂದರ್ಭದಲ್ಲಿ ದೇವಾಲಯದಲ್ಲಿ ನಾವೇನಾದರೂ ದೀಪವನ್ನು ಹಚ್ಚಿದ್ರೆ ಆ ಒಂದು ಹೀಟ್ ಕಂಟೆಂಟ್ ಏನು ಮಾಡ್ತದೆ ಅಂದರೆ ಅಲ್ಲಿ ಬಂದಿರತಕ್ಕಂಥ ಎಲ್ಲರ ದೇಹಕ್ಕೆ ಟ್ರಾನ್ಸ್ಫರ್ ಆಗಿ ಅವ್ರಿಗಿರ್ತಕ್ಕಂಥ ಶೀತ ದೋಷಗಳು, ಶೀತ ಬಾಧೆಗಳು ನಿವಾರಣೆಯಾಗೋದ್ರ ಜೊತೆಗೆ ದೇವಾಲಯಕ್ಕೂ ಬೆಳಕು ಸಿಗಲಿ, ಆ ಸಂದರ್ಭದಲ್ಲಿ ಬಂದಂಥ ಭಕ್ತಾದಿಗಳು ಭಗವಂತನ ದರ್ಶನವನ್ನು ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಹಚ್ತಾರೆ. ಆಷಾಢದಲ್ಲಿ ಮದುವೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಮದುವೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಅಂತಂದರೆ, ಹಳ್ಳಿ ಕಡೆಯಲ್ಲಿ ಈ ಒಂದು ಆಷಾಢ ಮಾಸ ಅನ್ನೋದು ಕುಯ್ಲಿಗೆ ಬಂದಂಥ ಸಮಯ ಆಗಿರ್ತದೆ. ಅಂದರೆ ಕಣವನ್ನು ಮಾಡ್ತಕ್ಕಂತಹ, ದವಸ ಧಾನ್ಯಗಳನ್ನು ಶೇಖರಣೆ ಮಾಡ್ತಕ್ಕಂಥ, ಭತ್ತವನ್ನು ಬೆಳೆದಿರ್ತಾರೆ, ರಾಗಿಯನ್ನು ಬೆಳೆದಿರ್ತಾರೆ, ಅದನ್ನು ಕಣವನ್ನು ಮಾಡಿರ್ತಾರೆ. ಆ ಕಣದಲ್ಲಿ ಕೆಲಸ ಮಾಡ್ತಕ್ಕಂಥ ಆಳುಗಳು ಬೇಕು. ಅಂತಹ ಸಂದರ್ಭದಲ್ಲಿ ಏನಾದರೂ ವಿವಾಹಗಳನ್ನು, ನಾಮಕರಣಗಳನ್ನು, ವಿಶೇಷವಾದಂಥ ಶುಭ ಕಾರ್ಯಗಳನ್ನು ಇಟ್ಕೊಂಡ್ರೆ ಎಲ್ಲರೂ ಆ ಕಾರ್ಯದಲ್ಲಿ ಭಾಗವಹಿಸಿಬಿಟ್ರೆ ಅಲ್ಲಿ ಕೆಲಸ ಮಾಡೋದಕ್ಕೆ ವ್ಯಕ್ತಿಗಳು ಇಲ್ಲದಾಗ ಹಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆಷಾಢದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡಬೇಡಿ,
ಭಗವಂತ ನಿಮಗೆ ಕೊಟ್ಟಿರ್ತಕ್ಕಂಥ ಕರ್ತವ್ಯನ ಆ ವ್ಯವಸಾಯದಲ್ಲಿ ಸಂಪೂರ್ಣವಾಗಿ ತೊಡಕೊಳ್ಳಿ ಅಂತ ಹೇಳಿದೆ. ಯಾಕೆಂದರೆ ಆಗಿನ ಕಾಲದಲ್ಲೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ 9 ದಿವಸ 10 ದಿವಸ 8 ದಿವಸ 1 ತಿಂಗಳವರೆಗೂ ಸಹ ವಿವಾಹಗಳನ್ನು ಮಾಡೋದು. ಹಾಗಾಗಿ ಎಲ್ಲರೂ ಅಲ್ಲಿ ಭಾಗವಹಿಸ್ಬಿಟ್ರೆ ವ್ಯವಸಾಯ ಕಾರ್ಯಗಳು ಹಿಂದುಳಿತವೆ ಅನ್ನೋ ಕಾರಣಕ್ಕೋಸ್ಕರ ಆಷಾಢದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತೇಳಿ. ಜೊತೆಗೆ ಧನುರ್ಮಾಸವನ್ನು ಬೆಳಗ್ಗೆನೇ ಎದ್ದು ದೇವರನ್ನು ಆರಾಧನೆಯನ್ನು ಮಾಡಿ ಅಂತೇಳಿ. ಧನುರ್ಮಾಸದಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ಬೆಳಗ್ಗೆನೇ 6 ಗಂಟೆ 6:30 ಒಳಗಡೆ ಬೆಳಗ್ಗೆನೇ ಎದ್ದು ಶಿವನಿಗೆ ಅಭಿಷೇಕವನ್ನು ಮಾಡಿ, ನಮಗೆ ಇಷ್ಟ ದೇವರಿಗೆ ಅಭಿಷೇಕ ಮಾಡಿ ಭಗವತ್ ಪೂಜೆಯನ್ನು ಮಾಡ್ತಾರೆ ಅಂತ ಒಂದು ನಂಬಿಕೆ. ಏನಕ್ಕೆ ಅಂತಂತಂದರೆ ಆಗ ಪ್ರಕೃತಿಯಲ್ಲಿ ಬೆಳಗಿನ ಜಾವ ಬೇಗ ಎದ್ದರೆ ಹೈ ಲೆವೆಲ್ ಕಾಸ್ಮಿಕ್ ಎನರ್ಜಿ ಅರ್ಥಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ ಆ ಒಂದು ಧನುರ್ಮಾಸದ ಕಾಲಾವಧಿಯಲ್ಲಿ. ಅಂಥ ಸಮಯದಲ್ಲಿ ಬೆಳಗ್ಗೆ ಎದ್ದು ಭಗವತ್ ಸೇವೆಯನ್ನು ಮಾಡಿದ್ರೆ ಆ ಒಂದು ಹೈ ಲೆವೆಲ್ ಪಾಸಿಟಿವ್ ಕಾಸ್ಮಿಕ್ ಎನರ್ಜಿ ನಮಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅಂದರೆ ಧನುರ್ಮಾಸದಲ್ಲಿ ಬೆಳಗಿನ ಜಾವದಲ್ಲೇ ದೇವರ ಆರಾಧನೆ ಇಟ್ಕೊಳ್ಳಿ ಅಂತೇಳಿದರೆ. ಈ ಕಾನ್ಸೆಪ್ಟ್ಗಳೆಲ್ಲ ಹೇಗಿದೆ ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬವನ್ನು ಸಹ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ದಿನದಲ್ಲಿ ಬರ್ತಕ್ಕಂತಹ ಶುಕ್ರವಾರದಂದು ಆಚರಣೆಯನ್ನು ಮಾಡಿ ಅಂತ ಒಂದಷ್ಟು ಧರ್ಮ ಗ್ರಂಥಗಳಲ್ಲಿ ಬರ್ತಿರ್ತದೆ. ಅವರ ಮಹಾಲಕ್ಷ್ಮೀ ವ್ರತಕಥೆಯಲ್ಲೇ ಬರ್ತದೆ. ಏನಂತಂದರೆ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದೆ ಬರ್ತಕ್ಕಂಥ ಶುಕ್ರವಾರದಂದು ಆಚರಿಸಿ ಅಂತ. ಯಾಕೆ ಆ ದಿನವೇ ಆಚರಿಸಬೇಕು ಅಂತಂದರೆ ಆಷಾಢದಲ್ಲಿ ದವಸ ಧಾನ್ಯಗಳನ್ನೆಲ್ಲ ಕಣಕ್ಕೆ ತಂದು ಅದನ್ನು ಕ್ಲೀನ್ ಮಾಡಿ ಆ ದವಸ ಧಾನ್ಯಗಳನ್ನು ತುಂಬ್ಕೊಂಬಂದು ಮನೆಯಲ್ಲಿ ಶೇಖರಿಸಿಟ್ಟಿರ್ತಾರೆ. ಯಾವಾಗ ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತದೋ ಅಂಥ ಸಂದರ್ಭದಲ್ಲಿ ಅವರು ಬೆಳೆದಿರ್ತಕ್ಕಂತಹ ಬೆಳೆಗಳನ್ನು ತೊಗೊಂಡೋಗಿ ಮಾರ್ಕೆಟಲ್ಲಿ ಸೇಲ್ ಮಾಡಿ ಅಥವಾ ದಳ್ಳಾಳಿಗಳಿಗೆ ಕೊಟ್ಟು ಅಲ್ಲಿಂದ ಹಣವನ್ನು ಪಡ್ಕೊಂಡಿರ್ತಾರೆ. ಅಂದರೆ ಇಡೀ 1 ವರ್ಷ ಅವ್ರು ಏನು ಕಷ್ಟವನ್ನು ಪಟ್ಟಿರ್ತಾರೆ ಆ ಕಷ್ಟದ ಪ್ರತಿಫಲವಾಗಿ ಅವ್ರಿಗೆ ಒಂದಷ್ಟು ಹಣ ಬಂದಿರುತ್ತೆ. ಆ ಬಂದಂಥ ಹಣವನ್ನು ಲಕ್ಷ್ಮಿಯ ಮುಂಭಾಗದಲ್ಲಿಟ್ಟು ಒಂದು ಧನಾತ್ಮಕವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇ ಅಂದರೆ ತಾಯಿ ಮಹಾಲಕ್ಷ್ಮಿ 1 ವರ್ಷ ನಾನು ಕಷ್ಟವನ್ನು ಪಟ್ಟಿದ್ದೀನಿ, ಆ ಕಷ್ಟಕ್ಕೆ ಪ್ರತಿಫಲ ಕೊಟ್ಟಿದೆಯಾ, ಹಾಗಾಗಿ ಈ ಪ್ರತಿಫಲಕ್ಕೆ ನಾನು ನಿನಗೆ ಕೃತಜ್ಞತೆಯನ್ನು ತೋರಿಸ್ಲಿಕ್ಕೆ ಇಷ್ಟವನ್ನು ಪಡ್ತಾಯಿದ್ದೀನಿ. ಈ 1 ವರ್ಷ ಏನು ಕಷ್ಟಪಟ್ಟೆ ಆ ಕಷ್ಟದ ಪ್ರತಿಫಲವಾಗಿ ಬಂದಂತಹ ಹಣವನ್ನು ನಿನ್ನ ಮುಂದೆ ಇಟ್ಟು ನಂದೇನೂ ಇಲ್ಲ ಎಲ್ಲವೂ ನಿಂದೆ, ನಾನು ನಿನಗೆ ಸರೆಂಡ್ರ್ ಆಗ್ತಾಯಿದ್ದೀನಿ, ಬಂದಂಥ ಎಲ್ಲ ಸಂಪತ್ತು ನಿಂದೆ, ನಾನು ನಿಮಿತ್ತ, ಇಲ್ಲಿ ನೀನಷ್ಟೇ ಶಾಶ್ವತ, ಈ ಕೊಟ್ಟಿರತಕ್ಕಂಥ ಎಲ್ಲ ಹಣ ಆಸ್ತಿ ಸಂಪತ್ತೆಲ್ಲ ನಿನಗೆ ಸಂಬಂಧಿಸಿದ್ದೆ, ನೀನು ಕೊಟ್ಟಿದ್ದೆ ಅನ್ನೋ ಒಂದು ಸಿಂಬಾಲಿಕ್ಕಾಗಿ ಮಹಾಲಕ್ಷ್ಮಿಗೆ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೋಸ್ಕರ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಇರೋದು. ಜೊತೆಗೆ ಮುಂದಿನ ವರ್ಷ ನಾವು ಬೆಳೀತಕ್ಕಂಥ ಬೆಳೆಗಳಲ್ಲಿ ವ್ಯವಸಾಯದಲ್ಲಿ ನಮಗೆ ಗ್ರೋತ್ ಸಿಗಲಿ ಅಂತ ಆ ಮಹಾಲಕ್ಷ್ಮಿಯನ್ನು ಬೇಡಿಕೊಳ್ಳೋದಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡೋದು. ಇದು ಇದರ ಹಿನ್ನೆಲೆ ಇರ್ತಕ್ಕಂಥ ವಿಚಾರ. ವರಮಹಾಲಕ್ಷ್ಮಿ ಹಬ್ಬವನ್ನು ಯಾಕೆ ಮಾಡಬೇಕು ಅನ್ನೋದು ವೈಜ್ಞಾನಿಕವಾದಂಥ ಹಿನ್ನೆಲೆ. ಇನ್ನೊಂದು ವೈಜ್ಞಾನಿಕವಾದಂಥ ದೃಷ್ಟಿಕೋನದಲ್ಲಿ ನಾವು ನೋಡೋದೇ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಹೇಳ್ತಾರೆ ಹುಣ್ಣಿಮೆಯ ಹಿಂದೆ ಬರ್ತಕ್ಕಂಥ ಶುಕ್ರವಾರ ಅಂತ ಹೇಳ್ತಾರೆ. ಸೈನ್ಸ್ ಪ್ರಕಾರ ಏನಪ್ಪ ಅಂದರೆ ಹುಣ್ಣಿಮೆಯಂದು ಚಂದ್ರನ ಕಾಸ್ಮಿಕ್ ಎನರ್ಜಿ ಅರ್ತ್ ಮೇಲೆ ಜಾಸ್ತಿ ಇರ್ತದೆ. ಏನಕ್ಕೆ ಅಂತಂತಂದರೆ ಚಂದ್ರ ಭೂಮಿಗೆ ತುಂಬ ಸಮೀಪದಲ್ಲಿ ಬಂದಿರ್ತಾನೆ. ಆ ಗ್ರಾವಿಟಿಗೆ ಏನಾಗ್ತಾ ಇರ್ತದೆ ಅಂದರೆ ಆ ಚಂದ್ರನ ದೊಡ್ಡ ಮಟ್ಟದ ಆ ಮೂನ್ ಫ್ರೀಕ್ವೆನ್ಸಿ ಏನಿರ್ತದೆ ಆ ಮೂನ್ ಫ್ರೀಕ್ವೆನ್ಸಿ ಅರ್ಥಕ್ಕೆ ರೀಚ್ ಆಗ್ತಾ ಇರ್ತದೆ. ಚಂದ್ರನನ್ನು ಮನಸ್ಸಿನ ಕಾರಕ ಅಂತ ಕರೀತಾರೆ. ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂದರೆ ಚಂದ್ರನನ್ನು ಆರಾಧನೆ, ಹುಣ್ಣಿಮೆಯಲ್ಲಿ ಚಂದ್ರನ ಶಕ್ತಿಯನ್ನು ನಾವು ಪಡ್ಕೋಬೇಕು, ಚಂದ್ರ ಧ್ಯಾನವನ್ನು ಮಾಡಬೇಕು, ಅಕ್ಕಿಯನ್ನು ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಜ್ಯೋತಿಷ್ಶಾಸ್ತ್ರ ಇದೆ. ಅಂತಹ ಚಂದ್ರ ಹುಣ್ಣಿಮೆಯಲ್ಲಿ ಭೂಮಿಗೆ ಹತ್ತಿರಕ್ಕೆ ಬಂದಿರ್ತಾನೆ. ಹತ್ತಿರಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಚಂದ್ರನ ಕಾಸ್ಮಿಕ್ ಎನರ್ಜಿ ಏನಾದರೂ ನಾವು ಸ್ವೀಕರಿಸಿದ್ದೆ ಅಂದರೆ ಚಂದ್ರನ ಲಕ್ಷ್ಮೀ ಸಹೋದರ ಅಂತ ಕರೀತೀವಿ. ಕ್ಷೀರಸಾಗರ ಮಂಥನವನ್ನು ಮಾಡಿದಾಗ ಆ ಕ್ಷೀರಸಾಗರ ಮಂಥನದಲ್ಲಿ ಹಲವಾರು ವಸ್ತುಗಳು ಹೊರಗಡೆ ಬರ್ತವೆ. ಏನೇನು ಬರ್ತದೆ? ಕಲ್ಪವೃಕ್ಷ, ಕಾಮಧೇನು, ಐರಾವತ, ಹೀಗೆ ಹಲವಾರು ವಸ್ತುಗಳು ಬೆಲೆ ಬಾಳ್ತಕ್ಕಂತಹ ವಸ್ತುಗಳು ಅದರಲ್ಲಿ ಉದಯಿಸ್ತವೆ. ಅಂಥ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ನಂತರದಲ್ಲಿ ಚಂದ್ರ ಹುಟ್ಟಿದ್ರಿಂದ ಚಂದ್ರನನ್ನು ಲಕ್ಷ್ಮೀ ಸಹೋದರ ಅಂತ ಕರೀತೀವಿ. ಹಾಗಾಗಿ ಹುಣ್ಣಿಮೆಯ ಹಿಂಭಾಗದ ಶುಕ್ರವಾರದಂದು ನಾವೇನಾದರೂ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಿದ್ದೆ ಆದರೆ ಆ ಚಂದ್ರನ ಕೃಪಾ ಕಟಾಕ್ಷನೂ ಸಿಗ್ತದೆ, ಲಕ್ಷ್ಮಿ ಫ್ರೀಕ್ವೆನ್ಸಿನೂ ನಮಗೆ ಆ್ಯಡ್ ಆಗ್ತದೆ,
ಬಂದಿರತಕ್ಕಂತಹ ವ್ಯಾಪಾರ ವ್ಯವಹಾರಗಳೇ ವ್ಯವಸಾಯದಲ್ಲಿ ಬಂದಿರತಕ್ಕಂಥ ಹಣವನ್ನು ಮಹಾಲಕ್ಷ್ಮಿ ಮುಂದಿಟ್ಟು ಮಹಾಲಕ್ಷ್ಮಿಗೆ ಅರ್ಪಿಸಿ, ತಾಯಿ ಇದೆಲ್ಲ ನೀನೇ ನನಗೆ ಕೊಟ್ಟಿದ್ದು, ಇದೆಲ್ಲವೂ ನಿಂದೆ ಅಂತ ಒಂದು ಕೃತಜ್ಞತೆಯನ್ನು ತೋರಿಸೋದ್ರ ಮೂಲಕ ಮಹಾಲಕ್ಷ್ಮಿಗೆ ನಾವು ಯಾವಾಗ ಸರೆಂಡರ್ ಆಗ್ತೀವೋ ಆಗ ನಮ್ಮ ಲೈಫ್ಗೆ ನಿಜವಾದಂಥ ಅರ್ಥ ಸಿಗ್ತದೆ. ಎಲ್ಲವೂ ಭಗವಂತನದೇ ಅಂತ ಯಾವಾಗ ನಾವು ಅಂದ್ಕೊತೀವೋ ಆಗ ನಮಗೆ ನೆಮ್ಮದಿ ಸಿಗ್ತದೆ, ಆನಂದ ಸಿಗ್ತದೆ, ಖುಷಿ ಸಿಗ್ತದೆ. ಇದಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡಿ, ಇದು ಇದರ ಹಿನ್ನೆಲೆ. ಆದರೆ ಕಳೆದ ಒಂದು 10 ದಿನದಿಂದ ನಾನು ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ 8ನೇ ತಾರೀಕಿನಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಡಿ, ವರಮಹಾಲಕ್ಷ್ಮಿ ಹಬ್ಬವನ್ನು 8ನೇ ತಾರೀಕಿನಂದು ಆಚರಣೆಯನ್ನು ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಅಷ್ಟ ಕಷ್ಟಗಳು ಬರ್ತವೆ, ದಟ್ಟ ದಾರಿದ್ರ್ಯ ಬರುತ್ತೆ, ನಿಮ್ಮ ಮನೆಯಲ್ಲಿ ಸಾವಾಗುತ್ತೆ, ವ್ಯಾಪಾರ ವ್ಯವಹಾರಗಳು ನಷ್ಟಗಳನ್ನು ಹೊಂದ್ತೀರಾ ಅಂತ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಾಪಗಂಡ ಮಾಡ್ತಾಯಿದ್ದೆ. ನಾನು ಇದನ್ನು ಸಂಪೂರ್ಣವಾಗಿ ವಿರೋಧಿಸ್ತೀನಿ. ಯಾಕೆ ಅಂತಂದರೆ ಅವರ ಒಂದು ನ್ಯೂಮರಾಲಜಿ ಹಿನ್ನೆಲೆ ಏನಿದೆ ಅಂದರೆ 8 ಅನ್ನೋದು ಶನಿಯ ಸಂಕೇತ, ಅಂದರೆ ಶನಿಯ ನಂಬರ್ ಆಗಿರ್ತದೆ. ಹಾಗಾಗಿ ಶನಿಯ ನಂಬರ್ ಬಂದಿರತಕ್ಕಂಥ 8ನೇ ತಾರೀಕು ಶುಕ್ರವಾರ ಬಂದಿರೋದ್ರಿಂದ ಅವತ್ತು ಆಚರಣೆಯನ್ನು ಮಾಡಬೇಡಿ. ಆಚರಣೆ ಮಾಡಿದ್ದೇ ಆದರೆ ನಿಮ್ಮ ಬದುಕು ನಾಶ ಆಗುತ್ತೆ, ನಿಮ್ಮ ಮನೆಯಲ್ಲಿ ಸಾವಾಗ್ತದೆ, ನಿಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆಗಳನ್ನು ಎದುರಿಸ್ತೀರ. ಈ ರೀತಿ ಒಂದು ಅತ್ಯಂತ ಬಾಲಿಶವಾದಂಥ ಹೇಳಿಕೆಗಳೇನಿದೆ ಇದು ಸಮಾಜವನ್ನು ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗ್ತದೆ. ಹಾಗೆ ಯಾರು ಮಾಡಬಾರ್ದು. ನ್ಯೂಮರಾಲಜಿ ಏನಕ್ಕೆ ಬಳಸಬೇಕು? ಒಂದು ಕಾರ್ ತೊಗೋಬೇಕಾದ್ರೆ ಕಾರ್ ನಂಬರ್ಗೆ ನ್ಯೂಮರಾಲಜಿ ಬಳಸಬೇಕು. ಒಂದು ಫೋನ್ ನಂಬರ್ ತೊಗೊತೀರ, ಅಲ್ಲೊಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಲಿ ಅಂತ ನ್ಯೂಮರಾಲಜಿ ಬಳಸಬೇಕು. ಒಂದು ಬರ್ತ್ ಡೇಟ್ ಇರ್ತದೆ, ಅದಕ್ಕೋಸ್ಕರ ನ್ಯೂಮರಾಲಜಿ ಬಳಸಬೇಕು. ಒಂದು ಪಾಸ್ವರ್ಡ್ ಇಟ್ಕೋಬೇಕು, ಆ ಪಾಸ್ವರ್ಡ್ಗೋಸ್ಕರ ಒಂದು ನ್ಯೂಮರಾಲಜಿ ಬಳಸಬೇಕು. ಒಂದು ಸೈಟ್ ತೊಗೋಬೇಕು, ಒಂದು ಮನೆ ತೊಗೋಬೇಕು, ಆವಾಗ ನ್ಯೂಮರಾಲಜಿ ಬಳಸಬೇಕು. ಯಾವಾಗ ಏನೇನು ಬಳಸ್ಬೇಕು ಆವಾಗನ್ನು ಬಳಸಬೇಕು. ತಲೆಗೆ ಹಾಕೋ ಹೆಲ್ಮೆಟ್ನ ತಗೊಬಂದು ನಾನು ಕಾಲ್ಗೆ ಹಾಕ್ಕೊತೀನಿ ಅಂದರೆ ಬದುಕು ಹೇಗಿರುತ್ತೆ ಹೇಳಿ? ಹಾಗೆ ಹಬ್ಬಗಳಿಗೂ ನ್ಯೂಮರಾಲಜಿಯನ್ನು ಒಂದು ತಂದು ಸೇರಿಸ್ತಕ್ಕಂಥ ಒಂದು ಬಾಲಿಶವಾದಂಥ ಒಂದು ಪರಿಸ್ಥಿತಿ ಏನು ಬಂದಿದೆ, ಇದು ಅತ್ಯಂತ ಒಂದು ಕ್ಲಿಷ್ಟಕರವಾದಂಥ ಸನ್ನಿವೇಶ. ಹಾಗಾಗಿ 8ನೇ ತಾರೀಕು ಹಬ್ಬವನ್ನು ಮಾಡಬಾರ್ದು, ಅದು ಶನಿಯ ವಾರ ಅಂತ ಏನು ಹೇಳ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ರಾಂಗ್. ಆ್ಯಕ್ಚುಲಿ ಶನೇಶ್ವರನ ನಾವು ಕರ್ಮಕಾರಕ ಅಂತ ಕರಿತೀವಿ. ಏನು ನೀನು ಕರ್ಮವನ್ನು ಮಾಡಿರ್ತೀಯೋ ಆ ಫಲವನ್ನು ಕೊಡ್ತಕ್ಕಂಥವನೇ ಶನೇಶ್ವರ. ಶನೇಶ್ವರನ ಆರೋಗ್ಯಕಾರಕ, ಆಯುಷ್ಯಕಾರಕ ಅಂತ ಹೇಳ್ತೀವಿ. ನೀನು 8ನೇ ತಾರೀಕು ಹಬ್ಬ ಮಾಡಿದ್ರೂ ನಿನ್ನ ಕರ್ಮಫಲ ನೀನು ಅನುಭವಿಸ್ಲೇಬೇಕು. 24ನೇ ತಾರೀಕು ಮಾಡಿದ್ರು ನಿನ್ನ ಕರ್ಮಫಲ ನೀನು ಅನುಭವಿಸ್ಲೇಬೇಕು. ಶನೇಶ್ವರನಿಂದ ನೀನು ಯಾವತ್ತೂ ತಪ್ಪಿಸ್ಕೊಳಕ್ಕಾಗಲ್ಲ. ಅದೇ ಶ್ರದ್ಧೆ ಭಕ್ತಿಯಿಂದ ನೋಡಿ, 8ನೇ ತಿಂಗಳು 8ನೇ ತಾರೀಕು, ಆ 8ನೇ ತಾರೀಕು ಇರ್ತಕ್ಕಂಥದ್ದು ಏನು? ಉತ್ತರಾಷಾಢ ನಕ್ಷತ್ರ. ಆ ಉತ್ತರಾಷಾಢ ನಕ್ಷತ್ರಕ್ಕೆ ಅಧಿಪತಿ ಯಾರು? ಅಗೇನ್ ಶನೇಶ್ವರ. ನಾವು ಇದನ್ನು ಪಾಸಿಟಿವ್ ಆಗಿ ತಗೋಬೇಕು. ಯಾವ ರೀತಿ ತಗೋಬೇಕು? ಈ ಶನಿ ನಂಬರ್ಗಳು ಬಂದಿರತಕ್ಕಂಥ ದಿನದಲ್ಲೇ ನಾವು ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿ ಶನೇಶ್ವರನ ಬಲವಾಗಿ ಬೇಡ್ಕೊಂಡಿದ್ದೇ ಇದ್ದರೆ, ನೋಡಪ್ಪ ಭಗವಂತ ಶನೇಶ್ವರ, ನಾನು ಎಲ್ಲ ರೀತಿಯ ನನ್ನ ಕಾರ್ಯಗಳಲ್ಲಿ ಸಚ್ಚಾರಿತ್ರ್ಯದಿಂದ ಕೂಡಿರ್ತೀನಿ, ನಾನು ಶುಭ ಕರ್ಮ ಫಲಗಳನ್ನಷ್ಟೇ ಮಾಡ್ತೀನಿ, ಶುಭ ಕಾರ್ಯಗಳನ್ನು ಅಷ್ಟೇ ಮಾಡ್ತೀನಿ, ನಾನು ಯಾರಿಗೂ ಅನ್ಯಾಯ ಮಾಡಲ್ಲ, ನಾನು ಯಾರಿಗೂ ಮೋಸ ಮಾಡಲ್ಲ, ನಾನು ಯಾರಿಗೂ ಹಿಂಸೆಯನ್ನು ಕೊಡಲ್ಲ, ಬೇರೆಯವರ ಸಂಪತ್ತನ್ನು ನಾನು ಆಕ್ರಮಣವನ್ನು ಮಾಡಲ್ಲ, ಬೇರೆಯವರ ಆಸ್ತಿ ಅಂತಸ್ತನ್ನು ನಾನು ಕಿತ್ಕೊಳ್ಳಲ್ಲ, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ನಾನು ಮಾತಾಡಲ್ಲ ಅಂತ ಶನೇಶ್ವರನಿಗೆ ಸರೆಂಡರ್ ಆಗಿದ್ದೆ ಆದರೆ ಅಟ್ಲೀಸ್ಟ್ ಶನೇಶ್ವರ ಆದರೂ ನಿಮ್ಮನ್ನು ಕ್ಷಮಿಸ್ಬೋದು. ಅದರಲ್ಲೂ ವಿಶೇಷವಾಗಿ ಶನೇಶ್ವರನ ನಮ್ಮ ಪರಿಶ್ರಮಕ್ಕೆ ಫಲ ಕೊಡ್ತಕ್ಕಂಥ ವ್ಯಕ್ತಿ ಅಂತ ಕರೀತಾರೆ, ಅಂಥ ಗ್ರಹ ಅಂತ ಕರೀತಾರೆ. ಅಗೇನ್ ನಿಮಗೆ ಮತ್ತಷ್ಟು ಶುಭ ಫಲಗಳೇ ಬರ್ತದೆ. ಶಾಸ್ತ್ರನೇ ಹೇಳುತ್ತೆ, ಹುಣ್ಣಿಮೆ ಹಿಂದೆ ಬರ್ತಕ್ಕಂಥ ಶುಕ್ರವಾರದಂದು ವರಮಹಾಲಕ್ಷ್ಮಿ ಎಂಬ ಹಬ್ಬವನ್ನು ಆಚರಿಸ್ತೀವಿ ಅಂತದೆ. ಆದರೆ ಶಾಸ್ತ್ರಗಳನ್ನು ಬಿಟ್ಬಿಟ್ರು, ಆ ಶಾಸ್ತ್ರವನ್ನು ಬಿಟ್ಟು ಅದರಲ್ಲಿ ನ್ಯೂಮರಾಲಜಿ ಆ್ಯಡ್ ಮಾಡಿ ಜನಗಳಿಗೆ ಆತಂಕವನ್ನು ಉಂಟು ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಿ, ಇದು ಸಂಪೂರ್ಣವಾಗಿ ರಾಂಗ್. ಹಾಗಾಗಿ ಮನಸ್ಫೂರ್ತಿಯಾಗಿ ನಿಮಗೆ ಹೇಗನ್ಸುತ್ತೆ ಹಾಗೆ ಶ್ರದ್ಧೆ ಭಕ್ತಿಯಿಂದ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬವನ್ನು ವೈಜ್ಞಾನಿಕವಾಗಿ 8ನೇ ತಾರೀಕಿನಂದೇ ಆಚರಿಸಿ. ಆಗಲೇ ನೇಚರಿಂದ ಬರ್ತಕ್ಕಂತಹ, ಕಾಸ್ಮಾಸಿಂದ ಬರ್ತಕ್ಕಂತಹ ಆ ಹೈ ಲೆವೆಲ್ ಮೂನ್ ಫ್ರೀಕ್ವೆನ್ಸಿ, ಮನಿ ಫ್ರೀಕ್ವೆನ್ಸಿ ಅದು ನಮ್ಮ ಬಾಡಿಗೆ ರೀಚಾಗಿ ನಮ್ಮಲ್ಲಿ ಮತ್ತಷ್ಟು ಮಗದಷ್ಟು ಆ ಒಂದು ಹಣಕಾಸಿನ ತೊಂದರೆಗಳೇನಿರ್ತದೆ, ಆರೋಗ್ಯದಲ್ಲಿ ಸಮಸ್ಯೆಗಳಿರ್ತದೆ, ಅಷ್ಟಲಕ್ಷ್ಮಿಯರಿಗೆ ಸಂಬಂಧಪಟ್ಟಂತಹ ಕೊರತೆ ಏನಿರ್ತದೆ ಅದೆಲ್ಲ ನಿವಾರಣೆಯಾಗಿ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ನೆನೆ ನಿಲ್ತಾಳೆ. ಇದಕ್ಕೋಸ್ಕರ ನೀವು ಈ ಬಾರಿ 8ನೇ ತಾರೀಕಿನಂದು ಹಬ್ಬವನ್ನು ಮಾಡಬೇಕು. ಎಷ್ಟು ಗಂಟೆಗೆ ಮಾಡಬೇಕು ಹಬ್ಬವನ್ನು ಅಂತ ಹೇಳೋದಾದರೆ, ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬವನ್ನು ಸಾಧ್ಯ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ. ಎಷ್ಟು ಗಂಟೆಗೆ ಬ್ರಾಹ್ಮಿ ಮುಹೂರ್ತ?
ಒಂದು 4:25ರಿಂದ 6 ಗಂಟೆ 10 ನಿಮಿಷದ ಒಳಗಡೆ ಸಾಧ್ಯ ಆದಷ್ಟು ವರಮಹಾಲಕ್ಷ್ಮಿ ಹಬ್ಬನ ಮುಗಿಸ್ಕೊಳ್ಳಿ. ಇನ್ನೂ ತಡ ಆಯಿತು ಅಂದರೆ 10 ಗಂಟೆ ಒಳಗಡೆ ವರಮಹಾಲಕ್ಷ್ಮಿ ಹಬ್ಬ ಮುಗಿದೋಗಿರಬೇಕು. 10:30 ನಂತರದಲ್ಲಿ ಯಾವಾಗ ಶುಕ್ರವಾರ ರಾಹುಕಾಲ ಸ್ಟಾರ್ಟ್ ಆಗುತ್ತೋ ಆ ನಂತರದಲ್ಲಿ ಶುಭವಾದಂಥ ಸಮಯ ಇಲ್ಲ. ಮತ್ತು ಸಂಜೆ ಯಾವುದೇ ಕಾರಣಕ್ಕೂ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬವನ್ನು ನಾನು ಸಜೆಸ್ಟ್ ಮಾಡಲ್ಲ. ಏನಕ್ಕೆ ಅಂತಂದರೆ ಶುಕ್ರವಾರ ಮಧ್ಯಾಹ್ನ 2:30 ನಂತರದಲ್ಲೇ ಹುಣ್ಣಿಮೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಸಂಜೆ ಪೂಜೆ ಅಷ್ಟು ಶುಭ ಅಲ್ಲ. ಅದೇ ಬೇರೆ ದಿನಗಳಲ್ಲಾದರೆ ಹುಣ್ಣಿಮೆ ಇನ್ನೂ ಮುಂದೆ ಇದೆ ಅಂತಂತಂದರೆ ಸಂಜೆ ಮಾಡ್ಬೋದಾಗಿತ್ತು. ಸಂಜೆ ಮಾಡಲಿಕ್ಕೂ ಅವಕಾಶ ಇದೆ. ಆದರೆ ಈ ಬಾರಿ ಮಧ್ಯಾಹ್ನ 2:30ಗೆ ಹುಣ್ಣಿಮೆ ಪ್ರಾರಂಭ ಆಗೋದ್ರಿಂದ ಸಾಧ್ಯ ಆದಷ್ಟು ಶಕ್ತಿ ಮೀರಿ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬವನ್ನು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಮುಗಿಸ್ಕೊಡಿ. ತಯಾರಿಯನ್ನು ಹೇಗೆ ನಡೆಸ್ಕೋಬೇಕು ಅಂದರೆ ವರಮಹಾಲಕ್ಷ್ಮಿಯ ಒಂದು ಏನು ನಾವು ಪ್ರತಿಮೆಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ, ಕಲಶವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ, ಆ ಒಂದು ಕಲಶದ ಮುಖ, ಲಕ್ಷ್ಮಿಯ ಮುಖವಾಡದ ಮುಖ ದಕ್ಷಿಣಕ್ಕೆ ತಿರುಗಿಸ್ತೀರಾ ಸಾಧ್ಯ ಆದಷ್ಟು ವರಮಹಾಲಕ್ಷ್ಮಿಯ ಒಂದು ಕಲಶದ ಮುಖ ಏನಿರ್ತದೆ ಅದನ್ನು ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಇಟ್ಟರೆ ತುಂಬ ಉತ್ತಮ. ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಪಶ್ಚಿಮಕ್ಕೆ ಇಟ್ಟರೂ ಸಹ ಏನೂ ತೊಂದರೆ ಇಲ್ಲ. ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತಂದರೆ ಅಗ್ನಿಮೂಲೆ ಒಂದು ತ್ಯಜಿಸಿ ಇನ್ನು ಯಾವ ದಿಕ್ಕಿನಲ್ಲಾದರೂ ಪ್ರತಿಷ್ಠಾಪನೆಯನ್ನು ಮಾಡ್ಬೋದು. ಆದರೆ ವಿಶೇಷವಾದಂಥ ಸ್ಥಾನ ಬಂದು ಉತ್ತರ ದಿಕ್ಕು ತುಂಬ ಶ್ರೇಷ್ಠವಾಗಿರ್ತದೆ. ದೇವಮೂಲೆ ಅಂದರೆ ಈಶಾನ್ಯ ಮೂಲೆ ಅಂತ ನಾವೇನು ಕರಿತೀವಿ ಅದು ಕಲಶ ಪ್ರತಿಷ್ಠಾಪನೆಗೆ ತುಂಬ ಶ್ರೇಯಸ್ಕರವಾಗಿರ್ತದೆ. ಇವೆರಡೂ ಸಾಧ್ಯ ಇಲ್ಲ ಅಂತಂದರೆ ಕುಬೇರ ಮೂಲೆಯಲ್ಲಾಗಲಿ ಪಶ್ಚಿಮ ದಿಕ್ಕಲ್ಲಾಗಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ರೂ ಏನೂ ತೊಂದರೆ ಇಲ್ಲ. ಆ ಸ್ಥಳ ಶುಚಿತ್ವವಾಗಿರಬೇಕು, ಆರೋಗ್ಯಯುತವಾದಂಥ ಸನ್ನಿವೇಶಗಳು ಅಲ್ಲಿರಬೇಕು. ಇದು ಮುಖ್ಯ. ಹೇಗೆ ತಯಾರಿಯನ್ನು ಮಾಡ್ಕೋಬೇಕು ಅಂತಂದರೆ ಒಂದು ಮಣೆಯನ್ನು ಹಾಕಿ ಶುಚಿತ್ವವಾದಂಥ ಸ್ಥಳದಲ್ಲಿ ಅದರ ಮೇಲೆ ಉತ್ತರ ದಿಕ್ಕಿಗೆ ಬಾಳೆ ಎಲೆಯ ತುದಿ ಬರೋ ಹಾಗೆ ಬಾಳೆ ಎಲೆಯನ್ನು ಹಾಕಿ ಶಕ್ತಿ ಇದ್ದಷ್ಟೆಲ್ಲ ಅವಶ್ಯಕತೆ ಇದ್ದಷ್ಟೆಲ್ಲ ಅಕ್ಕಿಯನ್ನು ಶುಚಿತ್ವವಾಗಿ ಕೂಡಿರತಕ್ಕಂತಹ ಉತ್ತಮವಾಗಿ ನಾವು ಬಳಸಬೇಕು ಅಂಥ ಅಕ್ಕಿ ಅದರ ಮೇಲೆ ತಾಮ್ರದ ಕಳಶವನ್ನು ಮಾತ್ರ ಇಡಬೇಕು. ತಾಮ್ರದ ಕಳಶಕ್ಕೆ ಧನಾತ್ಮಕವಾದಂಥ ಶಕ್ತಿಯನ್ನು ಆಕರ್ಷಣೆಯನ್ನು ಮಾಡ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ. ಹಾಗಾಗಿ ಧನಾತ್ಮಕವಾದಂಥ ಶಕ್ತಿಯನ್ನು ಸೆಳ್ಕೊಳ್ತಕ್ಕಂತಹ ತಾಮ್ರದ ಕಳಶವನ್ನಿಟ್ಟು ಆ ತಾಮ್ರದ ಕಳಶದ ಒಳಗಡೆ ಒಂದು 21 ರೀತಿಯ ಹಸಿರಿನಿಂದ ಕೂಡಿರತಕ್ಕಂಥ ಪ್ರಕೃತಿಯಲ್ಲಿರತಕ್ಕಂಥ ಪತ್ರೆಗಳನ್ನು ಹಾಕಬೇಕು ಅಂತ ಹೇಳ್ತಾರೆ. ನೀವು ಕೇಳಿರ್ತೀರ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿದಾಗ ವರದಾಶಂಕರ ವ್ರತ ಕಥೆಯನ್ನು ಆಚರಣೆಯನ್ನು ಮಾಡಿದಾಗ ಅದರಲ್ಲಿ 21 ಪತ್ರೆಗಳನ್ನು ಮೆನ್ಷನ್ ಮಾಡಿರ್ತಾರೆ. ಹಾಗೆ ಯಾವುದಾದ್ರೂ ಸರಿ ಹಸಿರಿನಿಂದ ಕೂಡಿರ್ತಕ್ಕಂಥ ಶಿವಪ್ರದವಾಗಿರ್ತಕ್ಕಂಥ 21 ಪತ್ರೆಗಳನ್ನು ಅದಕ್ಕೆ ಹಾಕಿ, ಇಲ್ಲ ಅಟ್ಲೀಸ್ಟ್ ಒಂದು 5 ಥರ ಪತ್ರೆಗಳನ್ನಾದರೂ ಅದರೊಳಗೆ ಹಾಕಿ 5 ರೀತಿಯ ಪಂಚಫಲಗಳನ್ನು ಹಾಕಬೇಕು ಅಂದರೆ ಡ್ರೈ ಫ್ರೂಟ್ಸ್ ಏನಿರ್ತದೆ ಆ ಡ್ರೈ ಫ್ರೂಟ್ಸು 5 ರೀತಿಯ ಡ್ರೈ ಫ್ರೂಟ್ಸ್ಗಳನ್ನು ಕಳಶದ ಒಳಭಾಗಕ್ಕೆ ಹಾಕಬೇಕು. ಕಳಶದ ಒಳಗಡೆ ಲಕ್ಷ್ಮೀ ವಿಗ್ರಹ ಆಗಲಿ ಅಥವಾ ಒಂದು ಲಕ್ಷ್ಮೀ ಕಾಯಿನಾಗಲಿ ಕಳಶದ ಒಳಭಾಗಕ್ಕೆ ಹಾಕಬೇಕು. ಗೋಮತಿ ಚಕ್ರ ಅಂತ ಬರುತ್ತೆ. ಇದು ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಒಂದು ವಸ್ತು. ಆ ರೀತಿಯ ಗೋಮತಿ ಚಕ್ರವನ್ನು ಅಟ್ಲೀಸ್ಟ್ 6 ಅಥವಾ 9 ಗೋಮತಿ ಚಕ್ರಗಳನ್ನು ಕಳಶದ ಒಳಭಾಗಕ್ಕೆ ಹಾಕಬೇಕು. ಜೊತೆಗೆ ಕಮಲದ ಬೀಜ ಅಂತ ಬರ್ತದೆ. ಆ ಕಮಲದ ಬೀಜವನ್ನು 6 ಅಥವಾ 9 ಕಮಲದ ಬೀಜವನ್ನು ಕಳಶದ ಒಳಭಾಗಕ್ಕೆ ಹಾಕಬೇಕು. ಏನಕ್ಕೆ 6 ಹಾಕಬೇಕು ಅಂದರೆ 6 ಅನ್ನೋದು ಶುಕ್ರನ ಪ್ರತೀಕವಾಗಿರುತ್ತೆ, 9 ಅನ್ನೋದು ನವಗ್ರಹಗಳ ಪ್ರತೀಕವಾಗಿರುತ್ತೆ, ಜೊತೆಗೆ ಕುಜಗ್ರಹದ ಪ್ರತೀಕವಾಗಿ ಸಹ ಆಗುತ್ತೆ. ಇದರ ಜೊತೆಗೆ 6 ಅಥವಾ 9 ಅರಿಶಿಣದ ಕೊಂಬನ್ನು ಅದರೊಳಗೆ ಹಾಕಬೇಕು. ಜೊತೆಗೆ ಒಂದು ಚಿನ್ನದ ಕಾಯಿನಾಗಲಿ ಅಥವಾ ತಾಮ್ರದ ಕಾಯಿನಾಗಲಿ ಒಂದು ಪ್ರಾಣ ಪ್ರತಿಷ್ಠೆಯ ಸಂಕೇತವಾಗಿ ಕಳಶದ ಒಳಭಾಗಕ್ಕೆ ಹಾಕಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಆ ಕಳಶದ ಒಳಭಾಗಕ್ಕೆ ವಿಭೂತಿ, ಗಂಧ, ಅರಿಶಿಣ, ಕುಂಕುಮ ಎಲ್ಲ ಸ್ವಲ್ಪ ಆ ಕಳಶದ ಒಳಭಾಗಕ್ಕೆ ಹಾಕಿ 90 ಭಾಗದಷ್ಟು ನೀರನ್ನು ತುಂಬಬೇಕು. ಆನಂತರ ಕಳಶದ ಮೇಲ್ಭಾಗದಲ್ಲಿ ಮಾವಿನ ಎಲೆಯನ್ನು ಪರಿಶುದ್ಧವಾಗಿರ್ತಕ್ಕಂಥ ಶುಚಿತ್ವದಿಂದ ಕೂಡಿರ್ತಕ್ಕಂಥ ಮಾವಿನ ಎಲೆಯನ್ನು ಇಟ್ಟು ಅದ್ರ ಮೇಲೆ ಇರ್ತಕ್ಕಂತಹ ತೆಂಗಿನಕಾಯಿ ಚೆನ್ನಾಗಿರೋದನ್ನು 3 ಕಡೆಯೂ ಸಹ ಮೇಲ್ಗಡೆ
ಆ ಒಂದು ಜುಂಗು ಏನಿರ್ತದೆ ಅದು ಇರ್ತಕ್ಕಂಥ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾ ಇರತಕ್ಕಂಥ ತೆಂಗಿನಕಾಯಿಗೆ ಪೂರ್ಣವಾಗಿ ಅರಿಶಿಣವನ್ನು ಬಳಿದು ಅದರಲ್ಲಿ ಮುಖ ಬರುವಂಥ ಸ್ಥಾನದಲ್ಲಿ ಕುಂಕುಮವನ್ನಿಟ್ಟು, ಗಂಧವನ್ನಿಟ್ಟು, ಅಕ್ಷತೆಯನ್ನಿಟ್ಟು, ಸಿಂಧೂರವನ್ನಿಟ್ಟು ಆ ಒಂದು ಮಾವಿನೆಲೆ ಏನಿಟ್ಟಿರ್ತಾರೆ ಅದ್ರ ಮೇಲೆ ತೆಂಗಿನಕಾಯಿನಿಟ್ಟು ಕಳಶ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಸೀರೆ ಯಾವ ರೀತಿ ಸೀರೆಯನ್ನು ಬಳಸಬೇಕು ಅಂತ ಪ್ರಶ್ನೆ ಬರುತ್ತೆ. ಕಾಟನ್ ಸೀರೆ ಆದರೆ ತುಂಬ ಶ್ರೇಷ್ಠ, ರೇಷ್ಮೆ ಸೀರೆ ಆದರೆ ಇನ್ನೂ ಶ್ರೇಷ್ಠ ಅಂತ ತಿಳಿದು ಬರ್ತದೆ. ಹಾಗಾಗಿ ಕಾಟನ್ ಸೀರೆ ಆದರೆ ತುಂಬ ಒಳ್ಳೆಯದು, ಹತ್ತಿಯಿಂದ ಕೂಡಿರ್ತಕ್ಕಂಥದ್ದು. ರೇಷ್ಮೆ ಸೀರೆ ಆದರೂ ಸಹ ತೊಂದರೆ ಇಲ್ಲ. ಬೇರೆ ಪ್ಲಾಸ್ಟಿಕ್ನಿಂದ ಕೂಡಿರ್ತಕ್ಕಂಥ ಕೆಮಿಕಲಿಂದ ತಯಾರು ಮಾಡಿರ್ತಕ್ಕಂಥ ಸೀರೆಗಳನ್ನ ಸಾಧ್ಯ ಆದಷ್ಟು ಅವಾಯ್ಡನ್ನು ಮಾಡಿ. ಜೊತೆಗೆ ಮಹಾಲಕ್ಷ್ಮಿಗೆ 5 ರೀತಿಯ ಬಣ್ಣಗಳಿಂದ ಕೂಡಿರ್ತಕ್ಕಂಥ ಹೂವುಗಳನ್ನು ಬಳಸಬೇಕು. ಯಾವುದೇ ಕಾರಣಕ್ಕೂ ತುಳಸಿಯನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಳಸಬಾರ್ದು. ಕಮಲದ ಹೂವನ್ನು ಬಳಸಬೇಕು, ಬಿಲ್ಪತ್ರೆ ಬಳಸ್ಬೋದು, ಮರಗಾದವನ್ನು ಬಳಸ್ಬೋದು. ಇದರ ಜೊತೆಗೆ 5 ರೀತಿಯ ಪಂಚಫಲಗಳು ಅಂದರೆ ಹಣ್ಣುಗಳೇನಿರ್ತದೆ ಅದು 5 ರೀತಿಯ ಹಣ್ಣುಗಳನ್ನು ಮಹಾಲಕ್ಷ್ಮಿಗೆ ಅರ್ಪಿಸಿ ಅಂತ ಹೇಳ್ತಾರೆ. 5 ರೀತಿಯ ಅಡುಗೆಯನ್ನು ಅರ್ಪಿಸಿ, ಅದರಲ್ಲೂ ವಿಶೇಷವಾಗಿ ಹೋಳಿಗೆಯನ್ನು ಅರ್ಪಿಸಿದ್ರೆ ತುಂಬ ಶ್ರೇಷ್ಠ. ಮಹಾಲಕ್ಷ್ಮಿ ಪ್ರಿಯವಾಗಿರೋದು. ಯಾವ ರೀತಿಯ ದೀಪಕ್ಕೆ ಎಣ್ಣೆಯನ್ನು ಹಾಕಬೇಕು, ತುಪ್ಪವನ್ನು ಹಾಕಬೇಕಾ ಅಂತ ಒಂದು ಪ್ರಶ್ನೆ ಬರ್ತದೆ. ವಿಶೇಷವಾಗಿ ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಶ್ರೇಷ್ಠ. ಅದು ಇಲ್ಲ ಅಂದ ಪಕ್ಷದಲ್ಲಿ ಮಲ್ಲಿಗೆ ಕೊಬ್ಬರಿ ಎಣ್ಣೆ ಅಂತ ಬರ್ತದೆ, ಜಾಸ್ಮಿನ್ ಕೊಬ್ಬರಿ ಎಣ್ಣೆ ಅಂತ. ಹಾಗೆ ಆ ಜಾಸ್ಮಿನ್ ಫ್ಲೇವರ್ ಇರ್ತಕ್ಕಂಥ, ಮಲ್ಲಿಗೆ ಫ್ಲೇವರ್ ಇರ್ತಕ್ಕಂಥ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿದ್ರೆ ಇನ್ನೂ ವಿಶೇಷವಾದ ಧನಾತ್ಮಕವಾದಂಥ ಶಕ್ತಿಯಲ್ಲಿ ಪಸರಿಸ್ತದೆ. ತುಪ್ಪದಲ್ಲಿ ಹೈ ಲೆವೆಲ್ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದರಲ್ಲಿಯೂ ಈ ಜಾಸ್ಮಿನ್ ಕೊಬ್ಬರಿ ಎಣ್ಣೆ ಏನು ಹಚ್ಚಿದ್ರೆ, ಕೊಬ್ಬರಿ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಿದ್ರೆ ಆ ಭಾಗದಲ್ಲಿ ಆ ಪರಿಮಳ ಬೀರಿ ಅದರಲ್ಲಿ ಮತ್ತಷ್ಟು ಧನಾತ್ಮಕ ಅಂಶಗಳು ಆ ಮನೆಯಲ್ಲಿ ನೆಲೆ ನಿಲ್ಲುತ್ತೆ ಅಂತ ಒಂದು ನಂಬಿಕೆ. ಜೊತೆಗೆ ಮಹಾಲಕ್ಷ್ಮಿಗೆ ಲಿಪ್ಸ್ಟಿಕ್ ಹಚ್ಬೋದಾ, ಹೈಲೈನರ್ ಹಾಕ್ಬೋದಾ, ಬಳೆ ಹಾಕ್ಬೋದಾ, ಗೊಂಬೆ ಥರ ಇಡ್ಬೋದಾ ಅಂತೆಲ್ಲ ಹೇಳ್ತಾರೆ. ಸಾಧ್ಯ ಆದಷ್ಟು ನಾನು ಸಜೆಸ್ಟ್ ಮಾಡಲ್ಲ. ಏನಕ್ಕೆ ಅಂದರೆ ಇಷ್ಟು ಸರಳವಾಗಿದ್ದರೆ ಅಷ್ಟು ಒಳ್ಳೆಯದು. ಅಲಂಕಾರ ಇರಲಿ, ಆದರೆ ಅಲಂಕಾರ ಅತಿಯಾಗೋದು ಬೇಡ. ಈ ಗೊಂಬೆಗಳಿಂದ ಮಾಡಿರ್ತಕ್ಕಂಥ ಕಳಶಗಳನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಸರಳವಾಗಿದ್ದರೂ ತೊಂದರೆ ಇಲ್ಲ, ಭಕ್ತಿ ಹೆಚ್ಚಾಗಿರಲಿ. ಸಾಧ್ಯ ಆದಷ್ಟು ಲಿಪ್ಸ್ಟಿಕ್ ಹಚ್ಚೋದು, ಹೈಲೈನರ್ ಹಚ್ಚೋದು ಇದನ್ನು ಮಾಡೋಕ್ಕೋಗ್ಲಿ. ಪರಿಶುದ್ಧವಾಗಿ ಕಾಡಿಗೆಯನ್ನಿಟ್ಟು ಭಕ್ತಿಯಿಂದ ಆಚರಣೆಯನ್ನು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕೆಲವರು ಪ್ರಶ್ನೆಯನ್ನು ಮಾಡ್ತಾರೆ, ನಮ್ಮ ಮನೆಯಲ್ಲಿ ಡೇಟ್ ಆಗಿದ್ದಾರೆ ಅಂತಹವರು ಹಬ್ಬವನ್ನು ಮಾಡ್ಬೋದಾ ಅಂತ ಹೇಳ್ತೀವಿ. ಜೊತೆಗೆ ನಮ್ಮ ಮನೇಲಿ ಒಂದು ಸಾವಾಗಿದೆ, ಇನ್ನೂ 1 ವರ್ಷ ಆಗಿಲ್ಲ, ನಾವು ಹಬ್ಬವನ್ನು ಮಾಡ್ಬೋದಾ ಅಂತ ಕೇಳ್ತೀವಿ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ 5 ದಿವಸ ಆ ಒಂದು ಡೇಟ್ ಸಂದರ್ಭದಲ್ಲಿ ಯಾವುದೇ ರೀತಿಯ ದೇವರ ಕಾರ್ಯಗಳನ್ನು ಮಾಡೋದಾಗಲಿ, ಹಬ್ಬಗಳನ್ನು ಆಚರಣೆಯನ್ನು ಮಾಡೋದಾಗಲಿ, ಶುಭ ಕಾರ್ಯಗಳನ್ನು ಮಾಡೋದಾಗಲಿ ಮಾಡಬಾರ್ದು ಅಂತ ನಮ್ಮ ಪೂರ್ವಿಕರ ಕಾಲದಿಂದಲೂ ಒಂದು ನಿಯಮವನ್ನು ಮಾಡ್ಕೊಂಡಿದೆ. ಏನಕ್ಕೆ ಅಂದರೆ ಬಾಡಿನಲ್ಲಿ ಹೆಣ್ಮಕ್ಳ ದೇಹದಲ್ಲಿ ಇರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ರಿಮೂವ್ ಆಗಿ ಪಾಸಿಟಿವ್ ಎನರ್ಜಿನ ಅವರು ಪಡ್ಕೊಳ್ತಕ್ಕಂಥ ಸಂದರ್ಭ ಆಗಿದೆ. ಹೆಣ್ಣನ್ನು ಪಾಸಿಟಿವ್ ಎನರ್ಜಿಲಿ ಹೈ ಲೆವೆಲ್ ಪ್ರತಿರೂಪ ಅಂತ ಕರೀತಾರೆ. ಈಗ ದುರ್ಗೆ, ಆ ದುರ್ಗೆಯನ್ನು ಬ್ರಹ್ಮ ವಿಷ್ಣು ಮಹೇಶ್ವರಿಗೂ ಶಕ್ತಿಯುತವಾದಂಥ ದೇವತೆ ಅಂತ ಕರೀತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತಾಯಿ ಸ್ವರೂಪವಾಗಿ ನೋಡ್ತಾರೆ. ಅಂಥ ಹೆಣ್ಣು ಮಗಳನ್ನು ನಾವು ಆ ಒಂದು ಋತುಮತಿ ಅವಧಿಯಲ್ಲಿ ಬಾಡಿಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ರಿಮೂವ್ ಆಗ್ತಕ್ಕಂಥ ಕಾಲ ಅಂತ ಕರೀತಾರೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಅವರು ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದೇ ಆದರೆ ಆ ಎನರ್ಜಿ ಟ್ರಾನ್ಸ್ಫರ್ ಅನ್ನೋದೇನಿರುತ್ತೆ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಆಗಲ್ಲ. ಹಾಗಾಗಿ 5 ದಿನ ಕಾಲಾವಧಿಯಲ್ಲಿ ಏನಾದರೂ ಹಬ್ಬ ಆಚರಣೆ ಮಾಡೋದಿದ್ದರೆ ಮಾಡೋಕ್ಕೋಗ್ಬೇಡಿ. ಮನೇಲಿ ಈಗ ಅಮ್ಮ, ಮಗಳು, ಸೊಸೆ ಯಾರಾದರೂ ಇರ್ತಾರೆ. ಆಗ ಆ ಡೇಟ್ ಆಗಿರೋರು ಬಿಟ್ಟು ಬೇರೆಯವರು ಹಬ್ಬವನ್ನು ಆಚರಣೆಯನ್ನು ಮಾಡಲಿ. ಹಬ್ಬದಲ್ಲಿ ಭಾಗವಹಿಸಿ, ತೊಂದರೆ ಇಲ್ಲ. ಆದರೆ ಕಳಶವನ್ನು ಜೋಡಿಸೋದಾಗಲಿ, ಪೂಜಾ ಕಾರ್ಯಗಳನ್ನು ಮಾಡೋದಾಗಲಿ, ನೈವೇದ್ಯವನ್ನು ಮಾಡೋದಾಗಲಿ, ತಯಾರಿಯನ್ನು ಮಾಡೋದಾಗಲಿ ಇದು ಮಾಡೋಕ್ಕೋಗ್ಬೇಡಿ. ಮನಸ್ಫೂರ್ತಿಯಾಗಿ ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸಹ ಸ್ವೀಕರಿಸಿ. ಪ್ರಸಾದ ಸ್ವೀಕರಿಸೋದ್ರಲ್ಲೂ ಸಹ ಏನೂ ತಪ್ಪಿಲ್ಲ. ಜೊತೆಗೆ ಇನ್ನೊಂದು ವಿಶೇಷವಾದಂಥ ಜನಗಳಿಗೆ ಅನುಮಾನ ಏನಪ್ಪ ಅಂತಂದರೆ, ನಮ್ಮ ಮನೇಲಿ ಒಂದು ಸಾವಾಗಿದೆ, ನಾವು 1 ವರ್ಷ ಹಬ್ಬ ಮಾಡಬಾರ್ದು ಅಂತ. ಇದರಂಥ ಮುಟ್ಟಾಳ್ತನ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ. ಏನಕ್ಕೆ ಅಂತಂದರೆ 11 ದಿನ ಸೂತಕ ಅಂತ ಆಚರಣೆಯನ್ನು ಮಾಡ್ತಾರೆ. 11 ದಿನ ಸೂತಕ ಅಂತ ಮಾಡಿದ್ಮೇಲೆ 11 ದಿನ ನೀವು ತರ್ಪಣ ಬಿಟ್ಟ ಮೇಲೆ ಹಾಲು ತುಪ್ಪವನ್ನು ಬಿಟ್ಟ ನಂತರದಲ್ಲೂ ಸಹ ನೀವೇನಾದರೂ ಅವ್ರ ಪಾದ ಹಿಡ್ಕೊಂಡು ಕೂತಿದ್ದೀರಾ ಅಂದರೆ ನಿಮ್ಮಂಥ ಮುಟ್ಟಾಳರ ಪ್ರಪಂಚದಲ್ಲಿ ಯಾರೂ ಇಲ್ಲ. ಧರ್ಮಗ್ರಂಥಗಳೇ ಹೇಳ್ತವೆ ಆ 11ನೇ ದಿನ ಅನ್ನೋದು ಆತ್ಮಕ್ಕೆ ಮೋಕ್ಷ ಕೊಡ್ತಕ್ಕಂಥ ಸಂದರ್ಭ ಅಂತ ಕರಿತೀವಿ.
ಅದು ಯಾವುದೇ ಧರ್ಮ, ಯಾವುದೇ ಪಂಗಡಗಳಲ್ಲಾದರೂ ಸಹ 11ನೇ ದಿನಕ್ಕೆ ನಾವು ತರ್ಪಣವನ್ನು ಬಿಟ್ಬಿಡ್ತೀವಿ. 11ನೇ ದಿನಕ್ಕೆ ವೀರಶೈವ ಸಂಪ್ರದಾಯದಲ್ಲಾದರೂ ನಾವು ಏನು ಹಾಲು ತುಪ್ಪವನ್ನು ಬಿಡ್ತೀವಿ. ಗುರು ಪಾದ ತೀರ್ಥವನ್ನು ಮನೆಗೆ ಪ್ರೋಕ್ಷಣೆಯನ್ನು ಮಾಡ್ತೀವಿ. ಗುರುವನ್ನು ಕರ್ಕೊಂಡೋಗಿ ಸಮಾಧಿಯಲ್ಲಿ ಏನು ಗುರುವಿನ ಪಾದ ಪೂಜೆ ಮಾಡೋ ನೀರನ್ನು ಸಮಾಧಿ ಮೇಲೆ ಹಾಕ್ತೀವಿ. ಆ ನಂತರದಲ್ಲಿ ಆ ಒಂದು ಆತ್ಮಕ್ಕೆ ಮೋಕ್ಷ ಸಿಕ್ಕಿದಾಗೆ ಅಂತ ಧರ್ಮಗ್ರಂಥಗಳು ತಿಳಿಸ್ಕೊಡ್ತವೆ. ಅದಾದರೂ ಸಹ 1 ವರ್ಷದವರೆಗೂ ನೀವು ದೇವಾಲಯಕ್ಕೆ ಹೋಗಬೇಡಿ, ನೀವು ಯಾವುದೇ ರೀತಿ ಹಬ್ಬಗಳನ್ನು ಆಚರಣೆ ಮಾಡಬೇಡಿ, ನಿಮ್ಮ ಮನೆಯಲ್ಲಿ ದೀಪವನ್ನು ಹಚ್ಚಬೇಡಿ ಅಂತ ಎಷ್ಟು ಬಾಲಿಶವಾದಂಥ ವಿಚಾರ ಅಂತಂದರೆ, ಇದೊಂದು ಎಷ್ಟೊಂದು ಮುಟ್ಟಾಳ್ತನ ಅಂದರೆ, ಇದರಂಥ ಮುಟ್ಟಾಳ್ತನ ಪ್ರಪಂಚದಲ್ಲಿ ಯಾವುದೇ ಇಲ್ಲ. 11 ದಿವಸ ಮುಕ್ತಾಯ ಆಗಿದೆ ಅಂತಂದರೆ ಮನಸ್ಫೂರ್ತಿಯಾಗಿ ಶ್ರದ್ಧೆ ಭಕ್ತಿಯಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ, ಎಲ್ಲ ದೇವಾಲಯಗಳಿಗೂ ಭೇಟಿಯನ್ನು ಕೊಡಿ. ಈ ಒಂದು ಆಚರಣೆ ಮುಸ್ಲಿಮರಲ್ಲಾಗಲಿ ಕ್ರಿಶ್ಚಿಯನ್ರಲ್ಲಾಗಲಿ ಯಾರಲ್ಲೂ ಇಲ್ಲ. ನೀವು ಅಬ್ಸರ್ವ್ ಮಾಡಿದ್ದೀರಾ, ಯಾರಾದರೂ ಮುಸ್ಲಿಮರು ಅವ್ರ ಮನೇಲಿ ಒಬ್ಬರು ಡೆತ್ ಆಗಿದ್ದಾರೆ ಅಂತ 1 ವರ್ಷ ಮಸೀದಿಗೆ ಹೋಗ್ದಿರೋದು, 1 ವರ್ಷ ನಮಾಜೇ ಮಾಡ್ದಿರೋದು ನೀವು ನೋಡಿದ್ದೀರಾ? ಇಲ್ಲ. ಯಾರಾದರೂ ಕ್ರಿಶ್ಚಿಯನ್ಸು ಅವ್ರ ಮನೇಲಿ ಒಂದು ಡೆತ್ ಆಗಿದೆ ಅಂತ 1 ವರ್ಷ ಚರ್ಚ್ಗೆ ಹೋಗ್ದಿರೋದು, ಪ್ರೇಯರೇ ಮಾಡ್ದಿರೋದು ನೋಡಿದ್ದೀರಾ? ಇಲ್ಲ. ಆ ಎಲ್ಲ ಪ್ರಪಂಚದ ಎಲ್ಲ ಧರ್ಮಗಳ ಮೂಲ ಧರ್ಮ ಹಿಂದೂ ಧರ್ಮ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಧರ್ಮದಿಂದನೇ ಆ ಎಲ್ಲ ಧರ್ಮಗಳು ಹುಟ್ಕೊಂಡಿರೋದು. ಅಂಥ ಹಿಂದೂ ಧರ್ಮದಲ್ಲೇ ಈ ರೀತಿಯ ಒಂದು ಮುಟ್ಟಾಳ್ತನ ಮಾಡೋದೇನಿದೆ, ಇದು ಅಷ್ಟು ಸೂಕ್ತವಾದಂಥ ವಿಚಾರ ಅಲ್ಲ. ಹಾಗಾಗಿ ಅಂಥದ್ದನ್ನೆಲ್ಲ ನೆಗೆಟಿವ್ ವಿಚಾರಗಳನ್ನ ತಲೆಯಿಂದ ತೆಗೆದಾಕಿ 11 ದಿವಸ ಆಗಿದೆ, ಸಾವು ಮುಗಿದು ನಾವು ಸೂತಕವನ್ನು ಕಳ್ಕೊಂಡಿದ್ದೀವಿ ಅಂತಂದರೆ ಮನಸ್ಫೂರ್ತಿಯಾಗಿ ಹಬ್ಬವನ್ನು ಆಚರಣೆಯನ್ನು ಮಾಡಿ ಅಂತ ನಾನು ಸಲಹೆಯನ್ನು ಕೊಡ್ತೀನಿ. ಇನ್ನೂ ಕೆಲವರಿಗೆ ಒಂದಷ್ಟು ಈ ಹಬ್ಬದ ಬಗ್ಗೆ ಏನೇನೇನೇನು ಒಂದು ಕುತೂಹಲಕಾರಿ ಅಂಶಗಳಿರ್ತದೆ ಅದನ್ನು ಸತತವಾಗಿ ಒಂದು 8 ಭಾಗಗಳಲ್ಲಿ, ಅಂದರೆ ಡೇ 1ಇಂದ ಡೇ 8ವರೆಗೂ ಹಬ್ಬದವರೆಗೂ ಸಹ 8 ವಿಡಿಯೋಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಉತ್ತಮವಾದಂಥ ವಿಚಾರಧಾರೆಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ವೈಜ್ಞಾನಿಕವಾದಂಥ ವಿಚಾರಧಾರೆಗಳನ್ನು ತಮ್ಮ ಬಂಧು ಮಿತ್ರರಲ್ಲಿ, ಸ್ನೇಹಿತರಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.